ಫಸ್ಟ್ ಮ್ಯಾಮ್ಗೆ ತುಂಬಾ 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 ಥ್ಯಾಂಕ್ಸ್. ಕಲ್ತಿದ್ದು ಯಾಕೆಂದ್ರೆ ಅಷ್ಟೊಂದು ಮಾಸ್ಟರ್ ಡಿಗ್ರಿ ಮಾಡ್ಕೊಂಡು ನಾನು ಮನೇಲೇ ಇದ್ದಿದ್ದು, ಕೆಲ್ಸಕ್ಕೆ ಕಳ್ಸಿರ್ಲಿಲ್ಲ ಅಂತ. ನಂದು ಟೈಲರಿಂಗ್ ಕೂಡ ಆಗಿತ್ತು. ಬಟ್ ಈ ಕೋರ್ಸ್ ಮಾಡಕ್ಕೆ ನಂಗೆ ಅವಕಾಶ ಸಿಗ್ಲೇ ಇಲ್ಲ. ಇಲ್ಲಿ ಗಂಡನ ಮನೆಗೆ ಬಂದ ಮೇಲೆ ಅವಕಾಶ ಸಿಕ್ತು. ನಮ್ಮ ಮನೆಗೆ ಹೋಗು ಅಂತ ಹೇಳಿದ್ರು. ಹುಡುಕಿದ್ದೆ ನಮ್ಮ ಮನೆ ಹತ್ರನೇ ಫಸ್ಟಿಗೆ ಕ್ಲಾಸ್ ಇದ್ದಿದ್ದು ಮ್ಯಾಮ್ದು. ಇವಾಗ ಇಲ್ಲಿ ಶಿಫ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಕ್ಲಾಸ್ ಜಾಯಿನ್ ಮಾಡಕ್ ಬಂದ. ಫಸ್ಟ್ನೇ ದಿವಸ ಎಲ್ಲ ನೋಡ್ಬಿಟ್ಟು ಅಯ್ಯೋ ತುಂಬಾ ಜನ ಇದಾರೆ ಅಂತ ನಾನು ಅಲ್ಲೇ ಭಯ ಆಗೋಗ್ಬಿಟ್ಟಿತ್ತು. ಅವತ್ತು ಹಂಗೆ ಕೇಳ್ಕೊಂಡು ಹಂಗೆ ವಾಪಸ್ ಹೋಗಿದ್ದೆ. ನಾನು ಜಾಯಿನ್ ಕೂಡ ಮಾಡಿರ್ಲಿಲ್ಲ. ಆಮೇಲೆ ಮತ್ತೆ ಕೇಳ್ಕೊಂಡು ಜಾಯಿನ್ ಮಾಡಿ ಅವತ್ತಿಂದ ಕಂಟಿನ್ಯೂ ಕ್ಲಾಸ್ ತಗೋತಾ ಇದ್ದೆ. ಬಟ್ ನಡುವೆ ನನಗೆ ತುಂಬಾ ಹುಷಾರಿಲ್ಲ ಸಲುವಾಗಿ 2 ತಿಂಗಳು ನಾನು ಗ್ಯಾಪ್ ಮಾಡ್ತಾ ಇದ್ದೆ. ಆದ್ರೂ ಮ್ಯಾಮ್ ನನ್ ಮತ್ತೆ ಅಲ್ಲಿಂದಾನೇ ಕಂಟಿನ್ಯೂ ಮಾಡಿ ನಂಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಇವತ್ತು ನಾನು ಪ್ರಮೋಷನ್ ಮಾಡಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವರೇ ತುಂಬಾ ಪ್ರಮೋಷನ್ ಮಾಡ್ತಾಳೆ. ನಿಮ್ದು ಯಾವ್ದಾದ್ರು ಇದ್ರೆ ಕೊಡಿ, ನಿಮ್ದು ಯಾವ್ದಾದ್ರೆ ಕೊಡಿ. ಫಂಕ್ಷನ್ಸ್ಗೆಲ್ಲ ಹೋದಾಗ ಹೇಳ್ತಾಳೆ, ಓ ಈ ಡಿಸೈನ್ ಇವಳು ಮಾಡ್ತಾಳೆ, ಮನೆಯಲ್ಲಿ ಈ ಡಿಸೈನ್ ಇವಳು ಮಾಡ್ತಾಳೆ. ಪ್ರತಿಯೊಬ್ಬರಿಗೂ ಹೇಳಿದ್ದಾರೆ ಕೂಡ. ನನಗೆ ಇವಾಗ ನಾನು ಮಾಡ್ತಾ ಇಲ್ಲ ಅಂದ್ರೂ ನನಗೆ ಆಲ್ರೆಡಿ ತುಂಬಾ ಆರ್ಡರ್ಸ್ ಬಂದಿದೆ. ಮಾಡ್ತೀನಿ ಕಂಟಿನ್ಯೂ. ನಮ್ಮ ಮನೆ ಅತ್ತೆ ಹುಷಾರಿಲ್ಲ ಅಂತ ಹೇಳಿ ಗ್ಯಾಪ್ ಮಾಡಿದ್ದೀನಿ ಅಷ್ಟೇ. ಇವಾಗ ಯಾವುದೇ ಬ್ರೌಸ್ ಮಾಡ್ತಾ ಮಾಡ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಆರಾಮ್ ಮಾಡ್ಬೋದು ಅನ್ನೋಷ್ಟು ಕಾನ್ಫಿಡೆನ್ಸ್ ನನಗ್ ಬಂದಿದೆ. ನಿಜವಾಗ್ಲೂ ಮ್ಯಾಮ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಬಟ್ ಪ್ರಾಕ್ಟೀಸ್ ಅಷ್ಟೇ. ಮನೇಲಿ ಇಲ್ಲಿ ಒಂದ್ ದಿವಸ ಇಲ್ಲಿ ಕಲ್ತೋಗಿರ್ತೀವಲ್ಲ, ಮನೇಲಿ ಬೋರ್ ಅಂತ ಹೇಳಿ ಹಾಗೆ ಕೂರ್ಬಾರ್ದು. ಅವ್ರು ಹೇಳಿದಕ್ಕಿಂತ ಇನ್ನೊಂದು ಎಕ್ಸ್ಟ್ರಾ ಡಿಸೈನ್ ಮಾಡಿದ್ರೆ ಮಾತ್ರ ನಾವು ಚೆನ್ನಾಗಿ ಮಾಡಕ್ ಸಾಧ್ಯ. ಆಮೇಲೆ ಕ್ಲಾಸ್ ಮುಗಿದ್ಮೇಲೆ ಸ್ವಲ್ಪ ದಿವಸ ಗ್ಯಾಪ್ ಕೊಡ್ಬೇಡಿ, ಅದನ್ನ ಕಂಟಿನ್ಯೂ ಮಾಡಿ. ನಿಜವಾಗ್ಲೂ ಒಂದ್ ಸತಿ ಕೈ ಕೂತ್ರೆ ಟೈಲರಿಂಗ್ ಆಗಿರ್ಬೋದು, ಎಂಬ್ರಾಯ್ಡ್ರಿ ಆಗಿರ್ಬೋದು, ಲೈಫ್ ಲಾಂಗ್ ಮರೆಯಲ್ಲ. ಆತರ ಗುರು ಅಂದ್ರೆ ಹಾಗೆ. ಒಂದ್ ಸತಿ ಹಚ್ಚಾಡಿದ್ರೆ ಯಾವುದೇ ಕಾರಣಕ್ಕೂ ಮರೆಯಕ್ ಸಾಧ್ಯನೇ ಇಲ್ಲ. ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಜೊತೆಗೆ ನಾನು ಟೈಲರಿಂಗ್ ಕೂಡ ತುಂಬಾ ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಮ್ಯಾಮ್ ಕೂಡ ನಿಂದ್ ವರ್ಕ್ ಆಯ್ತಾ ಅಂತ ತುಂಬಾ ಸರಿ ಕೇಳೋರು ಕೂಡ. ಇಲ್ಲಿ ಟೈಲರಿಂಗ್ ಮಾಡೋರು ತುಂಬಾ ಜನ ಫ್ರೆಂಡ್ಸ್ ಆಗಿದ್ದಾರೆ ನನಗೆ. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಒಂದೊಂದು ವರ್ಕ್ ಕೂಡ ಒಂದು ಡೀಟೇಲ್ ಆಗಿ ಇವರು ಕಲಿಯೋರು, ಇವರು ಹಂಗೆ ಹೇಳ್ಕೊಡೋರು. ಮ್ಯಾಮ್ ತುಂಬಾ ಚೆನ್ನಾಗಿ ಮಾಡೋರು. ಆಮೇಲೆ ಮಾಡಿದ್ದನ್ನ ಹಾಕೊಂಡ್ ಬರೋರು. ನನಗೆ ತುಂಬಾ ಖುಷಿ ಆಗೋದು, ಇದ್ ನೀನ್ ಹೊಲ್ಕೊಂಡಿದ್ಯಾ ಅಂತ. ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಹಂಗೇನೂ ಬಿಲ್ಡ್ ಆಗ್ತಾರೆ. ಆಮೇಲೆ ಅಷ್ಟು ನಾಲೆಡ್ಜ್ ಕೂಡ ಬೆಳೆಯುತ್ತೆ. ಒಂದಲ್ಲ ಒಂದು ವಿಚಾರಗಳನ್ನು ಇಲ್ಲಿ ಮಾತಾಡ್ತಾ ಇರ್ತಾರೆ. ಅದು ಕೂಡ ಇಂಪ್ರೂವೈಸೇಷನ್ ಆಗುತ್ತೆ. ಜೊತೆಗೆ ಮ್ಯಾಮ್ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ನನಗದು ಬಹಳ ತುಂಬಾನೇ ಇಷ್ಟ ಆಗುತ್ತೆ. ನಾನು ಕೆಲವೊಂದು ಮಾತಾಡ್ಬೇಕಾದ್ರೆ ನಾನು ಕೇಳ್ಕೊಂಡು ಮನೇಲಿ ಕೂಡ ನಾನು ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ನಾನು ಹೆಚ್ಚಾಗಿ ಕನ್ನಡದಲ್ಲೇ ಮಾತಾಡೋದು. ಮ್ಯಾಮ್ ಹೇಳ್ಬೇಕಾರೆ ಅಯ್ಯೋ ನಾನು ಕಲಿಬಹುದಲ್ವಾ, ಇದು ಎಂಬ್ರಾಯ್ಡರಿ ಜೊತೆ ಇಂಗ್ಲಿಷು ಕಲ್ತಂಗಾಯ್ತು ನಾನು ಅಂತ ಅನ್ಕೊಂಡೆ ಜಾಯ್ನ್ ಆಗಿದ್ದೀನಿ ಮ್ಯಾಮ್ ಜೊತೆಗೆ. ತುಂಬಾ ಖುಷಿ ಆಯ್ತು. ನನ್ ವರ್ಕು ಇಲ್ಲಿ ಶೋ ಆಗಿದೆ ಅನ್ನೋಕೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ನಾನು ಇದು ಫುಲ್ ಎಲ್ಲ ನನ್ ಕಂಪ್ಲೀಟ್ ಆಗಿ ನಾನು ಮತ್ತೆ ಬ್ಯಾಂಗ್ಳೂರಿಗೆ ರಿಟರ್ನ್ ಬಂದ್ಮೇಲೆ ಮ್ಯಾಮ್ಗೆ ಅಂತಾನೆ ನಾನು ಒಂದು ಬ್ಲೌಸ್ ರೆಡಿ ಮಾಡ್ಕೊಡ್ಬೇಕು. ಅದು ತುಂಬಾ ಆಸೆ ಮಾಡಿ ಸ್ಟಿಚ್ ಕೂಡ ಮಾಡಿ ನಾನು ಮ್ಯಾಮ್ಗೆ ಕೊಡ್ತೀನಿ. ಇದೇ ನನ್ ಗಿಫ್ಟ್ ಮ್ಯಾಮ್ಗೆ ನಾನು ಮಾಡ್ಕೊಡ್ತೀನಿ. ಎಲ್ಲರೂ ಕಲೀರಿ, ಚೆನ್ನಾಗಿ ಕಲೀರಿ. ಯಾವಾಗ್ಲೂ ನೆನಪಲ್ಲಿರುತ್ತೆ. ಮ್ಯಾಮ್ ಕೂಡ ನೆನಪಲ್ಲಿರ್ತಾರೆ. ಅವ್ರಿಗೆ ಮಾತ್ರ ತುಂಬಾ 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 ಥ್ಯಾಂಕ್ಸ್ ಮ್ಯಾಮ್. ತುಂಬಾ ಖುಷಿ ಆಗಿದೆ ನನ್ಗಂತೂ.